ಈ ಬಿಎಂಟಿಸಿ ಬಸ್ ಅವ್ರದ್ದು ಒಂದೊಂದು ತಲೆನೋವಲ್ಲ. ಇತ್ತೀಚೆಗೆ ನೋಡ್ತಾ ಇದೀವಿ ಏನೆಲ್ಲ ಅವಾಂತರಗಳಾಗ್ತಾ ಇದೆ ಅಂತ ಹೇಳಿ. ಮತ್ತೊಮ್ಮೆ ಇದೀಗ ಭಾರಿ ಅವಾಂತರವೇ ಆಗಿದೆ. ಇಲ್ಲಿ ಚಲಿಸ್ತಾ ಇದ್ದಂತಹ ಬಸ್ನಲ್ಲೇ ಎಸ್ಪೆಂಡ್ ಸಸ್ಪೆನ್ಷನ್ ಪ್ಲೇಟ್ ಇದೆಯಲ್ಲ, ಅದೇ ಕಟ್ ಆಗೋಗಿದೆ. ದೊಡ್ಡ ಅನಾಹುತದಿಂದ ಈಗ ಪ್ರಯಾಣಿಕರು ಪಾರಾಗಿದ್ದಾರೆ. ಹೊಸಕೆರೆಹಳ್ಳಿ ಮೆಜೆಸ್ಟಿಕ್ ರೂಟ್ ಬಸ್ನಲ್ಲೇ ನಡೆದಿರುವಂತಹ ಅವಘಡ ಇದು. ಚಾಲಕನ ಸಮಯ ಪ್ರಜ್ಞೆಯಿಂದ ಬಸ್ ರಸ್ತೆಯಲ್ಲೇ ನಿಲ್ಲಿಸಿದ್ದಾರೆ. ಆತಂಕದಲ್ಲೇ ಇಳಿದಿದ್ದಾರೆ ವಿದ್ಯಾರ್ಥಿಗಳು, ಪ್ರಯಾಣಿಕರೆಲ್ಲರೂ ಕೂಡ. ಆಫೀಸ್ಗೆ ಅಂತ ಹೇಳಿ ಅದೆಷ್ಟು ಜನ ಹೊರಟಿದ್ರೋ ಅವ್ರಿಗೆಲ್ಲರಿಗೂ ಕೂಡ ಮಧ್ಯ ರಸ್ತೆಯಲ್ಲೇ ಈಗ ಪರದಾಡಿದ್ದಾರೆ. ಭಾರಿ ದೊಡ್ಡ ಅನಾಹುತ ತಪ್ಪೋಗಿದೆ ಅಂತ ಹೇಳ್ಬೋದು. ಬಿಎಂಟಿಸಿ ಬಸ್ನಲ್ಲಿ ಮತ್ತೊಮ್ಮೆ ಅವಾಂತರ ಆಗ್ತಾ ಇತ್ತು, ಜಸ್ಟ್ ಮಿಸ್ ಆಗಿದೆ. ಚಲಿಸ್ತಾ ಇದ್ದಂತಹ ಬಸ್ನಲ್ಲಿ ಎಸ್ಪೆಂಡ್ ಸಸ್ಪೆನ್ಷನ್ ಪ್ಲೇಟ್ ಏನಿರುತ್ತೆ ಅದೇ ಕಟ್ ಆಗೋಗಿದೆ. ಸದ್ಯ ಡ್ರೈವರ್ ಕೂಡಲೇ ಅಲರ್ಟ್ ಆಗಿದ್ದಾರೆ. ಅಲರ್ಟ್ ಆಗಿ ಅಲ್ಲೇ ಬಸ್ಸನ್ನ ನಿಲ್ಲಿಸಿದ್ದಾರೆ. ನಿಲ್ಲಿಸಿ ಎಷ್ಟೆಲ್ಲ ಪ್ರಯಾಣಿಕರಿದ್ರು ಅವ್ರಿಗೆಲ್ಲ ಕೆಳಗಿಳಿಸಿದ್ದಾರೆ. ಹೀಗೆ ಹೊಸಕೆರೆಹಳ್ಳಿ ಟು ಮೆಜೆಸ್ಟಿಕ್ ರೂಟ್ ಬಸ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಎಂಟಿಸಿ ಬಸ್ಸಲ್ಲೇ ಇತ್ತೀಚೆಗೆ ಇಂಥದ್ದೆಲ್ಲ ಏನಕ್ಕೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಚಾಲಕನ ಸಮಯ ಪ್ರಜ್ಞೆ, ಡ್ರೈವರ್ ಕೂಡಲೇ ಅಲರ್ಟ್ ಆಗಿದ್ದಾರೆ. ಅಲರ್ಟ್ ಆಗಿ ನೋಡಿ ತೋರಿಸ್ತಾ ಇದ್ದಾರೆ ಏನು ಸಮಸ್ಯೆ ಆಗಿದೆ ಅಂತ ಹೇಳಿ. ಹಾಗಾಗಿ ಈಗ ದೊಡ್ಡ ಅನಾಹುತವೇ ತಪ್ಪೋಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ಇತ್ತೀಚೆಗೆ ಬಿಎಂಟಿಸಿ ಬಸ್ಗಳಲ್ಲೇ ಇಂಥ ಘಟನೆಗಳು ಏನಕ್ಕೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಈಗ ಮತ್ತೊಮ್ಮೆ ಹೇಗೋ ಡ್ರೈವರ್ ಅಲರ್ಟ್ ಆಗಿದ್ರು, ಎಲ್ಲವೂ ಕೂಡ ಸರಿ ಹೋಯ್ತು. ಏನಿದು ಘಟನೆ, ಹೇಗಾಯ್ತು? ಅಥವಾ ಏನಾದ್ರೂ ತಾಂತ್ರಿಕ ದೋಷ ಆಗಿತ್ತಾ ಏನು ಅಂತ? ರುಚಿನಿ ಅಂದ್ರೆ ಏನು, ಹೊಸಕೆರೆಹಳ್ಳಿಯಿಂದ ಓಡ್ತಾ ಇರುತ್ತೆ ಈ ಬಸ್. ಏನು ಗಣೇಶ್ ಭವನ ಹತ್ರ ಬರುವಾಗೆ ಏನು ಸಸ್ಪೆಂಡ್ ಅಂತ ಇರುತ್ತೆ, ಏನು ಟೈರ್ ಹಿಂದ್ಗಡೆ ಅಂತ ಕ್ಲಚ್ ಪ್ಲೇಟ್ ಇದು ಕಟ್ ಆಗುತ್ತೆ ಏಕಾಏಕಿ. ಸಾಕಷ್ಟು ವಿದ್ಯಾರ್ಥಿಗಳು ಮತ್ತೆ ಪ್ರಯಾಣಿಕರಿದ್ರು ಬಸ್ ಅಲ್ಲಿ. ಹಾಗಾಗಿ ತಕ್ಷಣ ಏನು ಚಾಲಕ ನಿಯಂತ್ರಣ ಕೈಗೆ ತಗೊಂಡು ಏನೋ ಆ ಬಸ್ ಅನ್ನು ಸೈಡ್ಗೆ ಹಾಕ್ಬಿಟ್ಟು ಎಲ್ಲರನ್ನು ಜೀವ ಉಳಿಸಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಘಟನೆ ನಡೆದಿದೆ ತುಂಬಾ ಘೋರ ಘಟನೆ ಆಗಿ ನಡೀತಾ ಇತ್ತು. ಹಾಗಾಗಿ ಎಚ್ಚೆತ್ಕೊಂಡ ಡ್ರೈವರ್ ತಕ್ಷಣ ಗಾಡಿ ನಿಲ್ಲಿಸಿ ಎಲ್ಲಾ ಪ್ರಯಾಣಿಕರನ್ನು ಕೆಳಗಡೆ ಇಳಿಸ್ತಾ ಇದ್ರೆ ನೋಡ್ಬೋದು ನೀವು, ಈಗಾಗ್ಲೇ ದೃಶ್ಯದಲ್ಲಿ ಕಾಣಿಸ್ತದೆ. ಯಾಕಂದ್ರೆ ಇದರಿಂದ ಎಚ್ಚೆತ್ಕೊಂಡು, ಯಾಕಂದ್ರೆ ಗುಜರಿಗೆ ಹೋಗುವಂತ ಬಸ್ಗಳು ಪ್ರತಿನಿತ್ಯ ಏನೋ ಸಾರ್ವಜನಿಕರ ಜೊತೆಗೆ ಏನೋ ಸಾರಿಗೆ ಇಲಾಖೆ ಚೆಲ್ಲಾಟ ಆಡ್ತಾ ಇದೆ ಅಂತ ಹೇಳ್ಬೋದು. ಇದರಿಂದ ಸಾಕಷ್ಟು ಜನ ಏನೋ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ವಿದ್ಯಾರ್ಥಿಗಳು ಸರಿಯಾಗಿ ಟೈಮ್ಗೆ ಸ್ಕೂಲ್ಗೆ ಹೋಗ್ಬೇಕು. ಇನ್ನೊಂದ್ ಕಡೆ ನೋಡಿದ್ದಾದ್ರೆ ಆಫೀಸ್ಗೆ ಹೋಗುವಂತ ಎಲ್ಲಾರು ಸಿಬ್ಬಂದಿಗಳು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರೆ, ಯಾಕೆ ಇವರು ಗುಜರಿಗೆ ಹೋಗೋ ಬಸ್ಗಳನ್ನ ಜನರ ಜೀವ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ? ಬಿಎಂಟಿಸಿ ಇಲಾಖೆ ಆಗಿರ್ಬೋದು ಅಥವಾ ಸಚಿವರಿಗೆ ಇವ್ರಿಗೆ ಯಾಕೆ ನಮ್ಮ ಮನವಿ ಅವ್ರಿಗೆ ಅನ್ವಯ ಆಗ್ತಾ ಇಲ್ಲ? ಚೆನ್ನಾಗಿರೋ ಬಸ್ಗಳು ಬಿಡಬೇಕು, ನಮ್ಗೆ ಗ್ಯಾರಂಟಿ ಯೋಜನೆ ಅಂತದ್ ಯಾವ್ದು ಬೇಕಾಗಿಲ್ಲ. ಆದ್ರೆ ಸಂಚರಿಸುವಂತಲೂ ಸುರಕ್ಷಿತವಾಗಿರುವಂತ ವಾಹನಗಳು ನಮ್ಗೆ ಇಲ್ಲ ಅಂದ್ರೆ ಇದು ಹೇಗೆ ಅಂತ ಏನು ಕ್ವಶನ್ ಮಾಡ್ತಾ ಇದಾರೆ. ಯಾಕಂದ್ರೆ ಜಸ್ಟ್ ಮಿಸ್ ಆದ್ರೆ ಪ್ರಾಣನ ಹೋಗ್ಬೋದಿತ್ತು. ಹಾಗಾಗಿ ಏನೋ ಡ್ರೈವರ್ ಅವ್ರು ಎಚ್ಚೆತ್ಕೊಂಡು ತಕ್ಷಣ ನಿಲ್ಸಿ, ಟ್ರಾಫಿಕ್ ಜಾಮ್ ಆದ್ರೂ ಕೂಡ ಪರವಾಗಿಲ್ಲ ಅಂತ ನಿಲ್ಸಿ ರೋಡ್ ಸೈಡ್ ಎಲ್ಲರ ಜೀವನ ಉಳಿಸಿದ ಅಂತಾನೆ ಹೇಳ್ಬೋದು ರೋಶಿನಿ. ಇದು ದೊಡ್ಡ ಅನಾಹುತ ತಪ್ಪಿ ಹೋಗಿದೆ ಅಂತಾನೆ ಹೇಳ್ಬೋದು ರೋಶಿನಿ. ಎಸ್, ಥ್ಯಾಂಕ್ ಯು ರವಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.